54,000 ಕೋಟಿ ರೂಪಾಯಿ ಒಂದೇ ವರ್ಷದಲ್ಲಿ ನೀವು ಖರ್ಚು ಮಾಡ್ತೀರಿ. ಆ ಖರ್ಚು ಮಾಡುವಂತ ಅದರ ಪರಿಣಾಮ ಇವತ್ತು ತಮಗೆ ಗೊತ್ತಿದೆ. ಯಾವುದಾದ್ರೂ ಒಂದು ರಸ್ತೆ ಆಗಬೇಕಾದ್ರೆ ಒಂದು ವರ್ಷ ತಡ ಆದ್ರೆ ಅದ್ರ ಕಾಸ್ಟ್ ಎಷ್ಟು ಹೆಚ್ಚಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಬ್ರಿಡ್ಜ್ಗಳು ನಿಂತೋದ್ರೆ ಎಷ್ಟು ಕಾಸ್ಟ್ ಹೆಚ್ಚಾಗುತ್ತೆ ನಿಮ್ಗೆ ಗೊತ್ತಿದೆ. 2-3 ವರ್ಷ ನಿಮ್ಮ ಅಭಿವೃದ್ಧಿ ಆಗದೇ ಇದ್ರೆ ರಾಜ್ಯವನ್ನ 10 ವರ್ಷ ಹಿಂದೆ ಹೋಗ್ತದೆ ಅಭಿವೃದ್ಧಿಯಲ್ಲಿ. ಇದನ್ನು ಕೂಡ ನಾವು ನೋಡ್ಬೇಕಲ್ಲ. ಇವತ್ತು ನೀವು ವಿಶೇಷವಾಗಿ ಈ ಗ್ಯಾರಂಟಿಗಳಿಗೆ ನಿಮ್ಮ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಏನು ನೀವು ಪ್ರಯತ್ನಗಳು ಮಾಡಲ್ಲ. ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರಿ ಅಲ್ಲ, ಆಗ್ಲಿ, ಯಾರು ಬೇಡ ಅಂತಾರೆ. ಟ್ಯಾಕ್ಸ್ ಹೆಚ್ಚಾಗಬೇಕಲ್ಲ, ಆಗುತ್ತೆ. ನೀವು ಗೋಪಾಲಕೃಷ್ಣ ನಿನಗೆ ಗೊತ್ತಿದೆ ಅಲ್ಲ, ಇಲ್ಲಿ ನೋಡಿ 2,000 ರೂಪಾಯಿ ಯಜಮಾನಿಗೆ ಕೊಟ್ಟು ಇಲ್ಲಿ ಸರಾಗ ಮಾಡಿದ್ರೆ ಯಜಮಾನ್ ತಗೊಂಡು ಹೋಗ್ತಾನೆ ಅದನ್ನ. ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಕಿತ್ಕೊಳ್ಳೋದು, ಮತ್ತೆ ನಿಮ್ ಸರ್ಕಾರಕ್ಕೆ ಬರ್ತದೆ ಅದು. ಸರ್ಕಾರ ಮತ್ತೆ ವಾಪಸ್ ಕೇಂದ್ರ ಏನ್ ಮಾಡ್ತದೆ? ದುಡ್ಡು ಕೊಟ್ಟರು ಹೇಳಿದೀವ. ಒಂದ್ ನಿಮಿಷ ಗ್ಯಾರಂಟಿ ಯೋಜನೆಗಳು ಇದೇನು ಹೊಸದಲ್ಲ. ಟ್ಯಾಕ್ಸ್ ಹೇಳಿದೀವಿ. ಈಗ ಈ ಹೆಣ್ಣು ಮಕ್ಕಳಿಗೆ ಏನು ಕೊಡ್ತೀರಿ? ಈಗಾಗಲೇ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದೆ. ವಯಸ್ಸಾದವ್ರಿಗೆ ಸಂಧ್ಯಾ ಸುರಕ್ಷಾ ಕೊಡ್ತೀವಿ, ಅಂಗವಿಕಲರಿಗೆ ಕೊಡ್ತೀವಿ, ವಿಧವೆಗಳು ಕೊಡ್ತೀವಿ. ದಿಸ್ ಇಸ್ ನಥಿಂಗ್ ನ್ಯೂ. ನಿಮ್ಮ ಲೆಕ್ಕದಲ್ಲಿ ಕರ್ನಾಟಕದ ಎಲ್ಲರೂ ಗಂಡಸರು ಕುಡುಕರು. ಗೃಹ ಜ್ಯೋತಿ ಕೇಳುವಾಗ ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ಬೇಕಾದ್ರೆ ಮಾತ್ರ ಹೇಳಿ, ಸುಳ್ಳಿನಲ್ಲಿ ಮರೆ ಮಾತಾಡ್ ಬೇಡ. ಯಾಕಂದ್ರೆ ಹಿರಿಯರು ಬಡವರಿಗೆ ಸಹಾಯ ಮಾಡೋದಲ್ಲ. ನೀವು ಸುಳ್ಳು ನಿಮ್ಮ ಲೆಕ್ಕದಲ್ಲಿ ಬಡವರಿಗೆ ಸಹಾಯ ಮುಗಿಸ್ಲಿ. 2,000 ರೂಪಾಯಿನಲ್ಲಿ ಮೊನ್ನೆ ಮಗನ ಹೆಣಕ್ಕೆ ಬೆಂಕಿ ಇಡಬೇಕಾದಾಗ ಅವಳ ಪತ್ರಿಕೆಯಲ್ಲಿ ನೀವು ಓದಿರ್ಬೇಕು. ಗ್ಯಾರಂಟಿ